Hi, welcome back. So today in this lecture we are going to deal with the questions regarding your CET and NEET, the chapter alcohol, phenols and ethers. So ಈ ಚಾಪ್ಟರ್ ಇಂದ ಒಂದು 8 ರಿಂದ 10 ಕ್ವೆಶ್ಚನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕ್ವೆಶ್ಚನ್ಸ್ ಬಂದಿದ್ದು ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಯಾಕಂದ್ರೆ ಈ ಚಾಪ್ಟರ್ ಇಂದ ನಿಮಗೆ ಕೆಲವೊಂದಿಷ್ಟು ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಆಲ್ಕೋಹಾಲ್ಸ್ ಮೇಲೆ ಆಗಿರಬಹುದು ಅಥವಾ ಫಿನಾಲ್ಸ್ ಮೇಲೆ ಆಗಿರಬಹುದು ಅಂಡ್ ನಿಮ್ಮ ಈಥರ್ಸ್ ಮೇಲೆ ಆಗಿರಬಹುದು ಕಂಪಲ್ಸರಿ ಕ್ವೆಶ್ಚನ್ಸ್ ಬರ್ತಿರ್ತಾವು. ಸೊ ಆ ಚಾಪ್ಟರ್ ಇಂದ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದ್ವು ಅಂತ ಹೇಳಿ ನೋಡೋಣ. ಒಂದು 10 to 12 ಕ್ವಶನ್ಸ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದ ಫಸ್ಟ್ ಕ್ವಶನ್ ಫ್ರಮ್ ಯುವರ್ ನೀಟ್ ಎಕ್ಸಾಮ್, ದಿಸ್ ಇಸ್ ಹೀಟಿಂಗ್ ಯುವರ್ ಫಿನೈಲ್ ಮೀಥೈಲ್ ಈಥರ್ ವಿತ್ ಹೈಡ್ರೋಜನ್ ಅಯೋಡೈಡ್ ಪ್ರೊಡ್ಯೂಸಸ್. ಅಂದ್ರೆ ನಮ್ಮ ಫಿನೈಲ್ ಮೀಥೈಲ್ ಈಥರ್ ಅಂದ್ರೆ ನಮ್ಮ ಫಿನೈಲ್ ಗ್ರೂಪ್ ಅಂಡ್ ಮೀಥೈಲ್ ಗ್ರೂಪ್, ಇದನ್ನ ಏನಂತ ಕರಿತೀವಿ ನಾವು ಫಿನೈಲ್ ಮೀಥೈಲ್ ಈಥರ್ ಅಂತ ಕರಿತೀವಿ. ಇದಕ್ಕೆ ಏನ್ ಆಡ್ ಮಾಡ್ತಾರ ಅವರು, ದೇ ಆರ್ ಆಡಿಂಗ್ ಅ ಹೈಡ್ರೋಜನ್ ಅಯೋಡೈಡ್. ಸೊ ನಮ್ಮ ಫಿನೈಲ್ ಮೀಥೈಲ್ ಈಥರಿಗೆ ಹೈಡ್ರೋಜನ್ ಅಯೋಡೈಡ್ ಆಡ್ ಮಾಡಿದ್ರ ಏನ್ ಪ್ರೊಡ್ಯೂಸ್ ಆಗ್ತೈತಿ ಅಂತ ಕೇಳ್ತಾರೆ. ಸೊ ನಮ್ಮ ಹೈಡ್ರೋಜನ್ ಆಡ್ ಮಾಡಿದ್ರ ಏನ್ ಫಾರ್ಮ್ ಆಗ್ತೈತಿ ಅಂದ್ರೆ ದಟ್ ಈಸ್ ಅ ಫಾರ್ಮೇಶನ್ ಆಫ್ ಫಿನಾಲ್ ಆಗ್ತೈತಿ. ಯಾಕೆ ಫಾರ್ಮೇಶನ್ ಆಫ್ ಫಿನಾಲ್ ಆಗ್ತೈತಿ ಅಂದ್ರ ನಮ್ಮ ಆಕ್ಸಿಜನ್ ಮೇಲೆ ಏನಿರ್ತೈತಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತೈತಿ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ಫಾರ್ಮ್ಸ್ ಅ ಡಬಲ್ ಬಾಂಡ್ ವಿತ್ ಯುವರ್ ಫಿನಾಲ್ ಗ್ರೂಪ್ ಅಥವಾ ಬೆಂಜೀನ್ ರಿಂಗ್ ಜೊತೆ ಏನಾಗ್ತೈತಿ, ಅದು ಡಬಲ್ ಬಾಂಡ್ ಮಾಡಿ ಏನಾಗ್ತೈತಿ, ಸ್ಟ್ರಾಂಗರ್ ಬಾಂಡ್ ಆಗೋದ್ರಿಂದ ಈ ಬಾಂಡ್ ಬ್ರೇಕ್ ಮಾಡೋದು ಏನಾಗ್ತೈತಿ, ನಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಹಾಗಾಗಿ ಈ ಬಾಂಡ್ ಬ್ರೇಕ್ ಆಯ್ತಂದ್ರೆ ನಮ್ಗೆ PHO ಮೈನಸ್ ಫಾರ್ಮ್ ಆಗ್ತೈತಿ ಅಂಡ್ ಇನ್ನೊಂದು ಏನ್ ಆಗ್ತೈತಿ ಅಂದ್ರೆ ನಮ್ಗೆ CH3 ಪ್ಲಸ್ ಆಗ್ತೈತಿ. ಸೊ ಇಲ್ಲಿ ಏನಾಗ್ತೈತಿ ಅಲ್ಲ, ನಮ್ಮ ಆನೈನ್ ಫಾರ್ಮ್ ಆಗ್ತೈತಿ ಅಂಡ್ ಒಂದ್ ಏನಾಗ್ತೈತಿ ನಮ್ಗೆ ಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಸೊ ಕ್ಯಾಟೈನ್ ಏನಾಗ್ತೈತಿ, ನಮ್ಮ ನೆಗೆಟಿವ್ ಪಾರ್ಟ್ ಅಯೋಡಿನ್ ಬಂದ್ ಅಟ್ಯಾಕ್ ಆಗ್ತೈತಿ ಅಂಡ್ ಪಾಸಿಟಿವ್ ಪಾರ್ಟ್ H ಪ್ಲಸ್ ಏನಾಗ್ತೈತಿ, ನಮ್ಮ ಫಿನಾಕ್ಸೈಡ್ ಅಯಾನಿಗೆ ಅಟ್ಯಾಚ್ ಆಯ್ತು ಅಂದ್ರೆ ಏನಾಗ್ತೈತಿ, ನಮ್ಗೆ ಫಾರ್ಮೇಶನ್ ಆಫ್ ಫಿನಾಲ್ ಆಗ್ತೈತಿ. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಫಿನಾಲ್ ಯಾವ್ದೈತಿ ಅಂದ್ರೆ ನಿಮ್ಗೆ ಆಪ್ಷನ್ ಬಿ ದಲ್ಲಿ ಏನೈತಿ, ಫಿನಾಲ್ ಐತಿ. ಹಾಗಾಗಿ ಆಪ್ಷನ್ ಬಿ ಏನಾಗ್ತೈತಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಆಗ್ತೈತಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಏನೈತಿ ಅಂತ ನೋಡಿದ್ರಿ ಅಂದ್ರ ವಿಚ್ ಈಸ್ ಅ ಮೋಸ್ಟ್ ಅಸಿಡಿಕ್ ಕಾಂಪೌಂಡ್. ಸೊ ಕೊಟ್ಟಿರೋ ಕಾಂಪೌಂಡ್ಸ್ ಅಲ್ಲಿ ಯಾವುದು ಮೋಸ್ಟ್ ಅಸಿಡಿಕ್ ಐತಿ ಅಂತ ನಿಮ್ಗೆ ಏನ್ ಮಾಡ್ತಿದ್ದಾರೆ, ಕೇಳ್ತಿದಾರೆ. ಸೊ ಕೊಟ್ಟಿರೋ ಕಾಂಪೌಂಡ್ಸ್ ಅಲ್ಲಿ ನೋಡಿದ್ರಿ ಅಂದ್ರ ಯಾವ್ದು ಮೋಸ್ಟ್ ಅಸಿಡಿಕ್ ಆಗ್ತೈತಿ ಅಂದ್ರ ಒಂದು ನಿಮ್ಗ ಫಿನಾಲ್ ಕೊಟ್ಟಾರ, ಸೆಕೆಂಡ್ ಒನ್ ನೈಟ್ರೋಫಿನಾಲ್ ಐತಿ, ಥರ್ಡ್ ಒನ್ ಗೆ ಬಂದ್ರಿ ಅಂದ್ರೆ ದಟ್ ಈಸ್ ಅ ಟ್ರೈ ನೈಟ್ರೋಫಿನಾಲ್ ಐತಿ, ಫೋರ್ತ್ ಒನ್ ಗೆ ಬಂದ್ರಿ ಅಂದ್ರ ಮೀಥೈಲ್ ಫಿನಾಲ್ ಐತಿ. ಸೊ 4 ಆಪ್ಷನ್ಸ್ ತಗೊಂಡ್ರಿ ಅಂದ್ರೆ 4 ಆಪ್ಷನ್ಸ್ ಅಲ್ಲಿ ಏನೈತಿ, ನಮ್ಗೆ ಫಿನಾಲ್ ಗ್ರೂಪ್ ಐತಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಫಿನಾಲ್ ಏನಂತ ಕರಿತೀವಿ ನಾವು, ಇಟ್ ಈಸ್ ಅ ಅಸಿಡಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಯಾಕೆ ನಮ್ಮ ಫಿನಾಲ್ ಅನ್ನ ಅಸಿಡಿಕ್ ಕರಿತೀವಿ ಅಂದ್ರ ಫಿನಾಲ್ ಏನ್ ಮಾಡ್ತೈತಿ, ವಿಚ್ ಪ್ರೊಡ್ಯೂಸಸ್ H ಪ್ಲಸ್ ಅಯಾನ್. ಸೊ ಇದು ಏನಾಗ್ತೈತಿ, ನಮ್ಗೆ H ಪ್ಲಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಯಾವ H ಪ್ಲಸ್ ಪ್ರೊಡ್ಯೂಸ್ ಮಾಡ್ತವು ಅವನ್ ಏನಂತ ಕರಿತೀವಿ ನಾವು ಅಸಿಡ್ಸ್ ಅಂತ ಕರಿತೀವಿ. ಸೊ ನಮ್ಮ ಫಿನಾಲ್ ಏನ್ ಮಾಡತೈತಿ, H ಪ್ಲಸ್ ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರ ಇರ್ತಕ್ಕಂಥವು ಎಲ್ಲವೂ ಏನಾಗ್ತವೆ, ನಮ್ಗೆ ಇಲ್ಲಿ ಆಸಿಡ್ಸ್ ಅಂತ ಕೌಂಟ್ ಆಗ್ತವೆ. ಸೊ ಇರೋದ್ರಲ್ಲಿ ಯಾವ್ದು ಜಾಸ್ತಿ ಅಸಿಡಿಕ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನಮ್ಗೆ 2 ಗ್ರೂಪ್ಸ್ ಅದ, ಒಂದು ನೈಟ್ರೋ ಗ್ರೂಪ್ ಪ್ರೆಸೆಂಟ್ ಐತಿ, ಇನ್ನೊಂದು ಏನೈತಿ ನಮ್ಗೆ ಲಾಸ್ಟ್ ಅಲ್ಲಿ ಮೀಥೈಲ್ ಗ್ರೂಪ್ ಐತಿ. ಸೊ ನೈಟ್ರೋ ಗ್ರೂಪ್ ದಟ್ ಇಸ್ NO2 ಗ್ರೂಪ್ ಏನಂತ ಕರಿತೀವಿ ನಾವು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಕರಿತೀವಿ. ವೆರಾಸ್ ನಿಮ್ಮ ಮೀಥೈಲ್ ಗ್ರೂಪ್ ಏನಂತ ಕರಿತೀವಿ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಸೊ ಇದು ಏನಾಗ್ಬೇಕು, ನಮ್ಗೆ H ಪ್ಲಸ್ ರಿಮೂವ್ ಆಗ್ಬೇಕು. ಸೊ H ಪ್ಲಸ್ ಯಾವಾಗ ರಿಮೂವ್ ಆಗ್ತೈತಿ ಅಂದ್ರೆ ಈಸಿಯಾಗಿ ಈ ಆಕ್ಸಿಜನ್ ದಾಗಿಂದ ಯಾವಾಗ ಎಲೆಕ್ಟ್ರಾನ್ಸ್ ಬೆಂಜಿನ್ ಮೇಲೆ ಶಿಫ್ಟ್ ಆಗ್ತವೆ. ಸೊ ಈ ಆಕ್ಸಿಜನ್ ಇಂದ ಎಲೆಕ್ಟ್ರಾನ್ಸ್ ಬೆಂಜಿನ್ ಮೇಲೆ ಶಿಫ್ಟ್ ಆಗಕ್ ಸ್ಟಾರ್ಟ್ ಆಯ್ತಂದ್ರೆ ನಿಮ್ಮ ಹೈಡ್ರೋಜನ್ ಆಕ್ಸಿಜನ್ ಬಾಂಡ್ ಏನಾಗ್ತೈತಿ, ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಇದು ವೀಕ್ ಆಯ್ತಂದ್ರೆ ಹೈಡ್ರೋಜನ್ ಏನ್ ಮಾಡ್ಬೋದು, ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಎಷ್ಟು ಈಸಿಯಾಗಿ ನಮ್ಮ ಹೈಡ್ರೋಜನ್ ರಿಮೂವ್ ಆಗ್ತೈತಿ ಅಷ್ಟು ಅದ್ರದ್ದು ಅಸಿಡಿಕ್ ಸ್ಟ್ರೆಂತ್ ಏನಾಗ್ತೈತಿ ಅಂತ ಹೇಳ್ತೀವಿ ನಾವು, ಜಾಸ್ತಿ ಆಗ್ತೈತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಾಗಿದ್ರೆ 2 ಗ್ರೂಪ್ ಅಲ್ಲಿ ನಿಮ್ಮ ನೈಟ್ರೋ ಗ್ರೂಪ್ ಮತ್ತೆ ಮೀಥೈಲ್ ಗ್ರೂಪ್ ತಗೊಂಡ್ರಿ ಅಂದ್ರೆ ನೈಟ್ರೋ ಗ್ರೂಪ್ ಏನಂತ ಕರಿತೀವಿ ನಾವು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಕರಿತೀವಿ. ನಿಮ್ಮ ನೈಟ್ರೋ ಗ್ರೂಪ್ ನ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಕರಿತೀವಿ, ಮೀಥೈಲ್ ಗ್ರೂಪ್ ನ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತಂದ್ರೆ ನಮ್ಗೆ ಏನಾಗ್ತೈತಿ, ಅಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತೈತಿ. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಾಗ ನಮ್ಗೆ ಏನಾಗ್ತೈತಿ, ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತೈತಿ. ನಿಮ್ಮ ಆಪ್ಷನ್ ಬಿ ಮತ್ತೆ ಸಿ ದಲ್ಲಿ ಏನಿದಾವ ಅಂದ್ರೆ 2
ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಅದು. ಸೊ ಆಪ್ಷನ್ ಬಿ ದಲ್ಲಿ ನಿಮ್ಗೆ ಏನೈತಿ ಪ್ಯಾರಾನೈಟ್ರೋಫಿನಾಲ್ ಐತಿ. ಆಪ್ಷನ್ ಸಿ ಬಂದ್ರಿ ಅಂದ್ರ ಟ್ರೈನೈಟ್ರೋಫಿನಾಲ್ ಐತಿ. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಎಷ್ಟು ಅದಾವು ಇಲ್ಲಿ ನಮಗೆ ಸಿ ದಲ್ಲಿ 3 ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅದಾವು. ಹೈಯರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಆನ್ ಅ ಫಿನಾಲ್ ಹೈಯರ್ ವಿಲ್ ಬಿ ದ ಅಸಿಡಿಕ್ ಸ್ಟ್ರೆಂತ್. ಅಂದ್ರೆ ನಂಬರ್ ಆಫ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರ ನಮ್ಮ ಅಸಿಡಿಕ್ ನೇಚರ್ ಕೂಡ ಏನಾಗ್ತೈತಿ ಜಾಸ್ತಿ ಆಗ್ತಾನೆ ಹೋಗ್ತೈತಿ. ಹಾಗಾಗಿ ಈ ಸೆಕೆಂಡ್ ಕ್ವಶನ್ ಅಲ್ಲಿ ನಮ್ಗೆ ಆಪ್ಷನ್ ಯಾವ್ದು ಆಗ್ತೈತಿ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಹೈಯರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಹೈಯರ್ ಇಸ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಯುವರ್ ಕಾಂಪೌಂಡ್. ನೆಕ್ಸ್ಟ್ ಥರ್ಡ್ ಒನ್ ನೋಡಿದ್ರಿ ಅಂದ್ರೆ ಥರ್ಡ್ ಒನ್ ಅಲ್ಲಿ ನೋಡ್ರಿ ಒಂದು ರಿಯಾಕ್ಷನ್ ಕೊಟ್ಟಾರ. ಸೊ ಒಂದು ರಿಯಾಕ್ಷನ್ ಫಸ್ಟ್ ಕಾಂಪೌಂಡ್ ಏನ್ ಕೊಟ್ಟಾರ ಅಂದ್ರೆ ನಿಮಗೆ ಸೈಕ್ಲೋಪೆಂಟೆನಾಲ್ ಕೊಟ್ಟಾರ. ಆ ಸೈಕ್ಲೋಪೆಂಟೆನಾಲ್ ಏನ್ ಆಡ್ ಮಾಡತ್ತೀವಿ ನಾವು NaH ಆಡ್ ಮಾಡತ್ತೀವಿ. ಸೊ NaH ಮಾಡಿದ್ರಿ ಅಂದ್ರ ದಟ್ ಚೇಂಜಸ್ ಇಂಟು ಸೈಕ್ಲೋಪೆಂಟನ್ ಆಕ್ಸೈಡ್ ಆಗ್ತೈತಿ. ಸೈಕ್ಲೋಪೆಂಟೆನ್ ಸೋಡಿಯಂ ಆಕ್ಸೈಡ್ ಆಗ್ತೈತಿ. ಅದಕ್ಕೆ ಫರ್ದರ್ ಏನ್ ಮಾಡತ್ತಾರ ಅಂದ್ರೆ ಮಿಥೈಲ್ ಅಯೋಡೈಡ್ ಆಡ್ ಮಾಡ್ಯಾರ. ಸೊ ಮಿಥೈಲ್ ಅಯೋಡೈಡ್ ಆಡ್ ಮಾಡಿದಾಗ ಫೈನಲ್ ಪ್ರಾಡಕ್ಟ್ ಏನ್ ಆಗ್ತೈತಿ ಅಲ್ಲ ಅದು ನಮ್ಗೆ ಮಿಥೈಲ್ ಸೈಕ್ಲೋಪೆಂಟೈಲ್ ಈಥರ್ ಆಗ್ತೈತಿ. ದಟ್ ಇಸ್ ಅ ಫೈನಲ್ ಪ್ರಾಡಕ್ಟ್ ಫಾರ್ಮ್ ಆಗಿದ್ದು ಏನು ಅಂದ್ರೆ ನಿಮಗೆ ಮಿಥೈಲ್ ಸೈಕ್ಲೋಪೆಂಟೈಲ್ ಈಥರ್. ಸೊ ಹೆಸರಲ್ಲಿನೇ ಏನೈತಿ ನಮಗೆ ಫೈನಲ್ ಪ್ರಾಡಕ್ಟ್ ಫಾರ್ಮ್ ಆಗಿದ್ದು ಈಥರ್ ಐತಿ. ಸೊ ಈಥರ್ ಫಾರ್ಮ್ ಆಗತೈತಿ ಅಂದ್ರ ಅಂತ ರಿಯಾಕ್ಷನ್ಸ್ ಏನಂತ ಕರಿತೀವಿ ನಾವು ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಈಥರ್ ಸಿಂಥಸಿಸ್ ಮಾಡಿರೋ ಸೈಂಟಿಸ್ಟ್ ಯಾರಂದ್ರೆ ನಮಗೆ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಕೌಂಟ್ ಮಾಡ್ತೀವಿ ನೋಡಿ. ನಿಮ್ಗೆ ನೇಮ್ಡ್ ರಿಯಾಕ್ಷನ್ ಅಲ್ಲಿ ಬರ್ತೈತಿ ಒಂದು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನೋಡಿದ್ರಿ ಅಂದ್ರ ಫಸ್ಟ್ ಒನ್ ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಕೊಟ್ಟಾರ. ಸೊ ಡಿಹೈಡ್ರೇಷನ್ ಅಂದ್ರೆ ಏನಾಗ್ಬೇಕು ಅಲ್ಲಿ ರಿಮೂವಲ್ ಆಫ್ ವಾಟರ್ ಆಗ್ಬೇಕು. ಸೊ ನಮ್ಮ ರಿಯಾಕ್ಷನ್ ಅಲ್ಲಿ ರಿಮೂವಲ್ ಆಫ್ ವಾಟರ್ ಆಗ್ತಾ ಇಲ್ಲ. ಸೆಕೆಂಡ್ ಒನ್ ವಿಲಿಯಮ್ಸನ್ ಆಲ್ಕೋಹಾಲ್ ಸಿಂಥಸಿಸ್ ಅಂತ ಹೇಳ್ತಾರ. ಬಟ್ ನಮ್ಮ ರಿಯಾಕ್ಷನ್ ಅಲ್ಲಿ ನೋಡಿದ್ರಿ ಅಂದ್ರೆ ನಿಮ್ಗೆ ಏನಾಗಿಲ್ಲ ಫಾರ್ಮೇಶನ್ ಆಫ್ ಆಲ್ಕೋಹಾಲ್ ಆಗಿಲ್ಲ. ಅಂಡ್ ಥರ್ಡ್ ಒನ್ ಬಂದ್ರಿ ಅಂದ್ರ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ರಿಯಾಕ್ಷನ್. ಸೊ ನಮ್ಮ ಫೈನಲ್ ಪ್ರಾಡಕ್ಟ್ ಆಗಿರೋದು ಯಾವ್ದು ನಮಗೆ ಈಥರ್ ಆಗೈತಿ. ಹಾಗಾಗಿ ಇಂಥ ರಿಯಾಕ್ಷನ್ಸ್ ಏನಂತ ಕರಿತೀವಿ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಆಪ್ಷನ್ ಯಾವ್ದು ಆಗ್ತೈತಿ ನಿಮ್ಗೆ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ನೋನ್ ಆಸ್ ಅ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಕ್ಲೋರೋಫಾರ್ಮ್. ಸೊ ರಿಯಾಕ್ಷನ್ ಆಫ್ ಫಿನಾಲ್ ಅಂದ್ರೆ ಏನ್ ನಿಮಗೆ PHOH ವಿತ್ ಏನ್ ಹೇಳ್ತಾರ ನಮಗೆ ಕ್ಲೋರೋಫಾರ್ಮ್ ಅಂದ್ರ CHCl3. ದಟ್ ಇಸ್ ಅ ರಿಯಾಕ್ಷನ್ ಆಫ್ ಯುವರ್ ಫಿನಾಲ್ ವಿತ್ ಕ್ಲೋರೋಫಾರ್ಮ್ ಇನ್ ಅ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇನ್ ಪ್ರೆಸೆನ್ಸ್ ಆಫ್ ಏನ್ ಹೇಳ್ತಾರ ಅವರು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಾವೇನ್ ಮಾಡತ್ತೀವಿ ಫಿನಾಲ್ ತೊಗೊಳತ್ತೀವಿ. ಫಿನಾಲ್ ಏನ್ ಆಡ್ ಮಾಡತ್ತೀವಿ ನಾವು CHCl3. ದಟ್ ಇಸ್ ಅ ಕ್ಲೋರೋಫಾರ್ಮ್ in the presence of dilute sodium hydroxide and finally introduces which of the following functional group. ಅಂದ್ರೆ ಈ ರಿಯಾಕ್ಷನ್ ಮಾಡಿದಾಗ ನಮ್ಮ ಫೈನಲ್ ಪ್ರಾಡಕ್ಟ್ ಬರುತ್ತಲ್ಲ ಆ ಫೈನಲ್ ಪ್ರಾಡಕ್ಟ್ ಅಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ ಅಂತ ಕೇಳ್ತಾವೆ. ಸೊ ಈ ಫಿನಾಲ್ ತಗೊಂಡಾಗ ಫಿನಾಲ್ ಜೊತೆ ಕ್ಲೋರೋಫಾರ್ಮ್ ಮತ್ತೆ ನೀವು NaOH ಆಡ್ ಮಾಡಿದ್ರೆ ಅಂದ್ರೆ ನಮ್ಗೆ ಪ್ರಾಡಕ್ಟ್ ಏನ್ ಫಾರ್ಮ್ ಆಗ್ತೈತಿ ಅಂದ್ರೆ ಇಲ್ಲಿ ದ ಫಾರ್ಮೇಶನ್ ಆಫ್ ONA ಪ್ಲಸ್ CHO ಫಾರ್ಮ್ ಆಗ್ತೈತಿ. ದಟ್ ಇಸ್ ಅ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಫಾರ್ಮ್ ಆಗ್ತೈತಿ. ಯಾವಾಗ ನಮ್ಮ ಫಿನಾಲ್ ಜೊತೆ ಕ್ಲೋರೋಫಾರ್ಮ್ ಮತ್ತೆ NaOH ಯೂಸ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನಾಗ್ತೈತಿ ಫಾರ್ಮೇಶನ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಆಗ್ತದೆ. ದಟ್ ಇಸ್ ಅ ಸಾಲ್ಟ್ ಆಫ್ ಯುವರ್ ಸ್ಯಾಲಿಸಿಲಾಲ್ಡಿಹೈಡ್. ಇದಕ್ ನಾವು ಅಸಿಡಿಫಿಕೇಶನ್ ಮಾಡಿದ್ರಿ ಅಂದ್ರ ಇಲ್ಲಿ ಏನ್ ಫಾರ್ಮ್ ಆಗ್ತೈತಿ ಅಂದ್ರೆ ನಮಗೆ ಫಿನಾಲ್ ಪ್ಲಸ್ CHO. ಇದನ್ನ ಏನಂತ ಕರಿತೀವಿ ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ ಯಾವ ರಿಯಾಕ್ಷನ್ ಅಂದ್ರೆ ಇದು ನಿಮಗೆ ರೈಮಂಡ್ ಟೈಮಂಡ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ ಯಾವ್ದು ನಿಮಗೆ ರೈಮಂಡ್ ಟೈಮಂಡ್ ರಿಯಾಕ್ಷನ್. ಆ ರಿಯಾಕ್ಷನ್ ಇಲ್ಲಿ ನಮ್ಮ ಫಿನಾಲು ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಆಗಿ ಫೈನಲ್ ಆಗಿ ಏನ್ ಪ್ರೊಡ್ಯೂಸ್ ಆಗ್ತೈತಿ ನಮಗೆ ಸ್ಯಾಲಿಸಿಲಾಲ್ಡಿಹೈಡ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಇಲ್ಲಿ ಬರ್ತಕ್ಕಂತ ಫಂಕ್ಷನಲ್ ಗ್ರೂಪ್ ಯಾವ್ದು ಬರ್ತೈತಿ ಅಂದ್ರ ಇದು ಯಾವ್ದು ನಮ್ಮ ಫಂಕ್ಷನಲ್ ಗ್ರೂಪ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಆಗ್ತೈತಿ. ಸೊ ಕೊಟ್ಟಿರೋ ಆಪ್ಷನ್ಸ್ ನೋಡಿದ್ರಿ ಅಂದ್ರ ಯಾವ್ದ್ರಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಐತಿ ಅಂತ ನೋಡಿದ್ರಿ ಅಂದ್ರೆ ಸೊ ಆಪ್ಷನ್ ಎ ಐತಿ ನಿಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್. ಆಪ್ಷನ್ ಬಿ ಐತಿ ನಿಮ್ಗೆ ಕ್ಲೋರೈಡ್ ಐತಿ. ಆಪ್ಷನ್ ಸಿ ಐತಿ ಆಲ್ಡಿಹೈಡ್ ಅಂಡ್ ಆಪ್ಷನ್ 4 ಐತಿ ಅಗೇನ್ ನಿಮ್ಗೆ ಕ್ಲೋರೈಡ್. ಸೊ ನಮ್ಗೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇರೋದು ಯಾವುದು ಆಲ್ಡಿಹೈಡ್. ಹಾಗಾಗಿ ನಮ್ಗೆ ಆಪ್ಷನ್ ಯಾವ್ದು ಆಗ್ತೈತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ ಅಲ್ಕೈಲ್ ಹೆಲೈಡ್ಸ್. ಸೊ ಈ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ಸ್ ಅಲ್ಲಿ ಯಾವ್ಯಾವ ರಿಯಾಕ್ಷನ್ ನಾವು ಅಲ್ಕೈಲ್ ಹೆಲೈಡ್ಸ್ ಯೂಸ್ ಮಾಡ್ಕೋಬಹುದು ಅಂತ ಕೇಳ್ತಾರ.
ನಿಮಗೆ ಗೊತ್ತೈತಿ ಅಲ್ಕೈಲ್ ಹಲೈಡ್ ಅಂದ್ರ ನಮ್ಗೆ ಏನ್ ಇರ್ತೈತಿ, ಒಂದು ಅಲ್ಕೈಲ್ ಗ್ರೂಪ್ ಇರ್ತೈತಿ. ಇಟ್ ಮೇ ಬಿ ಮೀಥೈಲ್ ಇರ್ಬೋದು, ಈಥೈಲ್ ಇರ್ಬೋದು, ಪ್ರೊಪೈಲ್ ಇರ್ಬೋದು, ಯಾವ್ದಾದ್ರು ಒಂದ್ ಏನಿರ್ತೈತಿ ನಮ್ಗೆ ಅಲ್ಕೈಲ್ ಗ್ರೂಪ್ ಇರ್ತೈತಿ. ಅದಕ್ಕೆ ಏನಿರ್ತೈತಿ ಒಂದು ಹ್ಯಾಲೋಜನ್. ಇಟ್ ಮೇ ಬಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂಡ್ ಫ್ಲೋರಿನ್. ಸೊ ಒಂದು ಅಲ್ಕೈಲ್ ಗ್ರೂಪ್ ಒಂದು ಹ್ಯಾಲೈಡ್ ಗ್ರೂಪ್ ಇತ್ತಂದ್ರೆ ಅಂತವ್ನ ಏನಂತ ಕರಿತೀವಿ ನಾವು ಅಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಫಸ್ಟ್ ರಿಯಾಕ್ಷನ್ ಇಲ್ಲಿ ಏನ್ ಕೊಟ್ಟಾರ ನಿಮಗೆ, ಇಥೆನಾಲ್ ಕೊಟ್ಟಾರ, ಇಥೆನಾಲ್ ಪ್ಲಸ್ HCl ಕೊಟ್ಟಾರ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನ್ ಸಿಗ್ತೈತಿ ಅಂದ್ರ CH3 CH2 Cl ಸಿಗ್ತೈತಿ. ಅಂದ್ರೆ ನಿಮ್ಮ ಇಥೆನಾಲ್ ತಗೊಂಡ್ರಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ, ಈಥೈಲ್ ಕ್ಲೋರೈಡ್ ಸಿಗ್ತೈತಿ. ಅಂಡ್ ಸೆಕೆಂಡ್ ಒನ್ ಅಲ್ಲಿ ಏನೈತಿ ನಿಮಗೆ ಫಸ್ಟ್ ಮತ್ತೆ ಸೆಕೆಂಡ್ ರಿಯಾಕ್ಷನ್ ಎರಡೂ ಸೇಮ್ ಇದಾವು. ಬಟ್ ಒಂದ್ ಏನೈತಿ ಅಂದ್ರೆ ಒಂದೇ ರಿಯಾಕ್ಷನ್ ಅಲ್ಲಿ ನಿಮಗೆ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಕೊಟ್ಟಾರ. ಸೆಕೆಂಡ್ ಒನ್ ಅಲ್ಲಿ ಏನ್ ಕೊಟ್ಟಿಲ್ಲ ನಮಗೆ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಕೊಟ್ಟಿಲ್ಲ. ಇಟ್ ಈಸ್ ಒನ್ ಆಫ್ ದ ಮೇಜರ್ ಪಾಯಿಂಟ್. ನಮ್ಮ ಪ್ರೈಮರಿ ಆಲ್ಕೋಹಾಲ್ ಇರ್ಬೋದು ಅಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್ ಇರ್ಬೋದು. ನಮ್ಮ ಪ್ರೈಮರಿ ಮತ್ತೆ ಸೆಕೆಂಡರಿ ಆಲ್ಕೋಹಾಲ್ಸ್ ನೀವು ಅಲ್ಕೈಲ್ ಹೆಲೈಡ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರ ಯು ಮಸ್ಟ್ ಯೂಸ್ ಅ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಸೊ ಫಸ್ಟ್ ನಮ್ಗೆ ಪ್ರೈಮರಿ ಆಲ್ಕೋಹಾಲ್ಸ್ ಮತ್ತೆ ನಿಮ್ಮ ಸೆಕೆಂಡರಿ ಆಲ್ಕೋಹಾಲ್ಸ್ ಅಲ್ಲಿ ನಮ್ಮ ಅವನ್ ಯೂಸ್ ಮಾಡ್ಕೊಂಡು ಅಲ್ಕೈಲ್ ಹೆಲೈಡ್ಸ್ ಪ್ರಿಪೇರ್ ಮಾಡ್ಬೇಕಂದ್ರ ವಿ ಮಸ್ಟ್ ಯೂಸ್ ಅ ಜಿಂಕ್ ಕ್ಲೋರೈಡ್. ಸೊ ಫಸ್ಟ್ ರಿಯಾಕ್ಷನ್ ಅಲ್ಲಿ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡ್ಯಾರ, ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡಿಲ್ಲ. ಸೊ ಹಾಗಿದ್ರೆ ನಮ್ದು ಏನಾಗ್ತೈತಿ, ಫಸ್ಟ್ ರಿಯಾಕ್ಷನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹೆಲೈಡ್, ವೆರಾಸ್ ನಿಮ್ಮ ಸೆಕೆಂಡ್ ರಿಯಾಕ್ಷನ್ ಕೆನಾಟ್ ಯೂಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹೆಲೈಡ್. ಅಂಡ್ ಥರ್ಡ್ ರಿಯಾಕ್ಷನ್ ಐತಿ ನೋಡ್ರಿ. ಥರ್ಡ್ ರಿಯಾಕ್ಷನ್ ಏನೈತಿ ನಿಮ್ಗೆ, ಟರ್ಷರಿ ಆಲ್ಕೋಹಾಲ್ ಐತಿ. ಸೊ ಟರ್ಷರಿ ಆಲ್ಕೋಹಾಲ್ ಬಂದ್ರಿ ನಿಮ್ಮ ಪ್ರೈಮರಿ ಮತ್ತೆ ಸೆಕೆಂಡರಿ ಇದ್ರೆ ಜಿಂಕ್ ಕ್ಲೋರೈಡ್ ಏನ್ ಮಾಡ್ಬೇಕಾಗ್ತೈತಿ, ನಾವು ಯೂಸ್ ಮಾಡ್ಬೇಕಾಗ್ತೈತಿ. ಇನ್ ಕೇಸ್ ಆಫ್ ಟರ್ಷರಿ ಆಲ್ಕೋಹಾಲ್ಸ್ ನೀವು ಜಿಂಕ್ ಕ್ಲೋರೈಡ್ ಯೂಸ್ ಮಾಡ ನೆಸೆಸಿಟಿ ಇಲ್ಲ. ನಿಮ್ಮ ಟರ್ಷರಿ ಆಲ್ಕೋಹಾಲ್ಸ್ ಅಂತಂದ್ರ ದೇರ್ ಇಸ್ ನೋ ನೀಡ್ ಟು ಯೂಸ್ ಅ ಜಿಂಕ್ ಕ್ಲೋರೈಡ್. ಸೊ ಹಾಗಿದ್ರೆ ಏನಾಗ್ತೈತಿ, ನಮ್ಮ ಥರ್ಡ್ ರಿಯಾಕ್ಷನ್ ಏನಾಗ್ತೈತಿ, ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹೆಲೈಡ್. ಅಂಡ್ ಅಗೇನ್ ಫೋರ್ತ್ ಒನ್ ಬಂದ್ರಿ ಅಂದ್ರ ಫೋರ್ತ್ ಒನ್ ಅಲ್ಲಿ ಇರೋದು ಯಾವ್ದು ನಿಮ್ಗೆ ಸೆಕೆಂಡರಿ ಆಲ್ಕೋಹಾಲ್ ಅಂಡ್ ಯೂಸ್ ಮಾಡಿರೋದ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡಿವಿ. ಹಾಗಿದ್ರೆ ಏನಾಗ್ತೈತಿ, ನಮ್ಮ ಫೋರ್ತ್ ರಿಯಾಕ್ಷನ್ ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ ಅಲ್ಕೈಲ್ ಹೆಲೈಡ್. ಸೊ ಮೇಜರ್ ಪಾಯಿಂಟ್ ಅಂದ್ರೆ ನಿಮ್ಮ ಪ್ರೈಮರಿ ಮತ್ತೆ ಸೆಕೆಂಡರಿ ಆಲ್ಕೋಹಾಲ್ಸ್ ಇಂದ ಅಲ್ಕೈಲ್ ಹೆಲೈಡ್ಸ್ ಪ್ರಿಪೇರ್ ಮಾಡ್ಬೇಕಂದ್ರ ವಿ ಮಸ್ಟ್ ಯೂಸ್ ಅ ಜಿಂಕ್ ಕ್ಲೋರೈಡ್. ಫಾರ್ ಅ ಟರ್ಷರಿ ಆಲ್ಕೋಹಾಲ್ಸ್ ದೇರ್ ಈಸ್ ನೋ ನೀಡ್ ಆಫ್ ಯೂಸಿಂಗ್ ಯುವರ್ ಜಿಂಕ್ ಕ್ಲೋರೈಡ್. ಹಾಗಿದ್ರೆ ನಮ್ದು ಫಸ್ಟ್ ಒನ್, ಥರ್ಡ್ ಒನ್ ಮತ್ತೆ ಫೋರ್ತ್ ಒನ್, ದೀಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹೆಲೈಡ್. ಸೊ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಫಸ್ಟ್, ಥರ್ಡ್, ಫೋರ್ತ್ ಇರೋದು ಯಾವ್ದು ಅಂದ್ರೆ ನಿಮಗೆ ಆಪ್ಷನ್ ಡಿ ಐತಿ. ಹಾಗಿದ್ದಾಗ ಏನಾಗ್ತೈತಿ ನಮಗೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಯಾಕೆ ರೈಟ್ ಆಗ್ತೈತಿ ಅಂದ್ರ ನಿಮ್ಮ ಫಸ್ಟ್ ಒನ್, ಥರ್ಡ್ ಒನ್ ಅಂಡ್ ಫೋರ್ತ್ ಒನ್ ಕ್ಯಾನ್ ಬಿ ಯೂಸ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ ಅಲ್ಕೈಲ್ ಹೆಲೈಡ್ಸ್. ನೆಕ್ಸ್ಟ್ ಕ್ವಶನ್, ದ ರಿಯಾಕ್ಷನ್ ಅಂದ್ರೆ ಕೊಟ್ಟಿರೋ ರಿಯಾಕ್ಷನ್ ನೋಡಿ, ಆ ರಿಯಾಕ್ಷನ್ ಅದ ನೇಮ್ ಏನಂತ ನೀವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಸೊ ಫಸ್ಟ್ ಕೊಟ್ಟಿರೋ ಹೆಸರು ಏನ್ ನಮಗೆ ಇಟಾಡ್ ರಿಯಾಕ್ಷನ್ ಕೊಟ್ಟಾರ. ಸೊ ಇಟಾಡ್ ರಿಯಾಕ್ಷನ್ ಅಂದ್ರೆ ಇಟ್ ಈಸ್ ಅ ಫಾರ್ಮೇಶನ್ ಆರ್ ಅ ಸಿಂಥಸಿಸ್ ಆಫ್ ಯುವರ್ ಅಲ್ಡಿಹೈಡ್. ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ಅಲ್ಡಿಹೈಡ್ ಸಿಂಥಸೈಸ್ ಮಾಡ್ತೀವಿ ಬೈ ಯೂಸಿಂಗ್ ಯುವರ್ ಬೆಂಜಿನ್ ರಿಂಗ್. ಅಂದ್ರೆ ನಮ್ಮ ಬೆಂಜಿನ್ ರಿಂಗಿಗೆ ಒಂದು ಮಿಥೈಲ್ ಗ್ರೂಪ್ ಅಟ್ಯಾಚ್ ಇದ್ದು ಅದನ್ನ ಏನ್ ಮಾಡ್ತೀವಿ ನಾವು, ವಿ ಆರ್ ಕನ್ವರ್ಟಿಂಗ್ ಇಟ್ ಇಂಟು ಅಲ್ಡಿಹೈಡ್. ಸೊ ಅಂತವ್ನ ಏನಂತ ಕರಿತೀವಿ ನಾವು ಇಟಾಡ್ ರಿಯಾಕ್ಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಐತಿ ನಿಮ್ಮ ಗೆಟರ್ಮನ್ ಕಾಚ್ ರಿಯಾಕ್ಷನ್. ಅಗೇನ್ ಈ ರಿಯಾಕ್ಷನ್ ಎಲ್ಲಿ ಯೂಸ್ ಆಗ್ತೈತಿ ಅಂದ್ರೆ ಫಾರ್ ದ ಸಿಂಥಸಿಸ್ ಆಫ್ ಯುವರ್ ಅಲ್ಡಿಹೈಡ್ಸ್ ಯೂಸ್ ಮಾಡ್ತೀವಿ. ಈ ರಿಯಾಕ್ಷನ್ ಕೂಡ ನಾವು ಅಲ್ಡಿಹೈಡ್ ಸಿಂಥಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಥರ್ಡ್ ರಿಯಾಕ್ಷನ್ ಬಂದ್ರಿ ಅಂದ್ರೆ ನಿಮ್ಮ ವಿಲಿಯಂ ಸಿಂಥಸಿಸ್ ಐತಿ. ಸೊ ಆಗ್ಲೇ ಹೇಳಿದಂಗೆ ನಮ್ಗ ಇಲ್ಲಿ ಏನ್ ಫಾರ್ಮ್ ಆಗತೈತಿ ಅಂದ್ರೆ ನಮ್ಗೆ ಫಾರ್ಮ್ ಆಗಿರೋ ಹೆಸರು ಅಂದ್ರೆ ನಮ್ಮ ಫೈನಲ್ ಪ್ರಾಡಕ್ಟ್ ಹೆಸರು ಏನಾಗ್ತೈತಿ ಅಂದ್ರ ಮೀಥೈಲ್ ಟರ್ಷರಿ ಬ್ಯೂಟೈಲ್ ಈಥರ್. ದಟ್ ಈಸ್ ಅ ಈಥೈಲ್ ಟರ್ಷರಿ ಬ್ಯೂಟೈಲ್ ಈಥರ್. ಸೊ ಹೆಸರು ಏನೈತಿ ನಮ್ದು ಈಥರ್ ಅಂತ ಐತಿ. ಹಾಗಾಗಿ ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ಅದ ಹೆಸರು ಏನಾಗ್ತೈತಿ ಈಥೈಲ್ ಟರ್ಷರಿ ಬ್ಯೂಟೈಲ್ ಈಥರ್. ಸೊ ಹೆಸರು ಏನ್ ಬರ್ತೈತಿ ನಮ್ಗೆ ಈಥರ್ ಬರೋದ್ರಿಂದ ಈ ರಿಯಾಕ್ಷನ್ ಅಂತ ಕರಿತೀವಿ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಹಾಗಾಗಿ ನಮ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ದು ಅಮಾಂಗ್ ದ ಫಾಲೋಯಿಂಗ್ ಸೆಟ್ ಆಫ್ ರಿಯಾಕ್ಷನ್ ವಿಚ್ ವಿಲ್ ಪ್ರೊಡ್ಯೂಸ್ ದ ಎನಿಸಾಲ್. ಅಂದ್ರೆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ಸ್ ಅಲ್ಲಿ ನಮಗೆ ಯಾವುದು ಎನಿಸಾಲ್ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಎನಿಸಾಲ್ ಅಂದ್ರೆ ಏನು, ನಮಗೆ ಒಂದ ಬೆಂಜಿನ್ ರಿಂಗಿಗೆ ಏನ್ ಅಟ್ಯಾಚ್ ಇರ್ತೈತಿ ನಮಗೆ OCH3 ಗ್ರೂಪ್ ಅಟ್ಯಾಚ್ ಇತ್ತಂದ್ರೆ ಇದನ್ನೇನಂತ ಕರಿತೀವಿ ನಾವು ಎನಿಸಾಲ್ ಅಂತ ಕರಿತೀವಿ. ಸೊ ಈ ಕೊಟ್ಟಿರೋ ರಿಯಾಕ್ಷನ್ಸ್ ಅಲ್ಲಿ ಯಾವುದು
ಎನಿಸಾಲ್ ಪ್ರೊಡ್ಯೂಸ್ ಮಾಡ್ತೈತಿ ಅಂತ ಕೇಳ್ತಾರ. ಸೊ ಫಸ್ಟ್ ಆಪ್ಷನ್ ಎ ಒಳಗೆ ನೋಡಿದೀವಿ ಅಂದ್ರೆ ನಿಮ್ಗೆ ಏನ್ ಕೇಳಾರ CH3 CHO ಕೊಟ್ಟಾರ. ನಿಮ್ಗೆ ಅಂದ್ರೆ ಏನ್ ಕೊಟ್ಟಾರ ಅವರು ಈಥೈಲ್ ಆಲ್ಡಿಹೈಡ್ ಕೊಟ್ಟಾರ. ಸೊ ಇಲ್ಲಿ ನಮ್ಗೆ ಎನಿಸಾಲ್ ಅಂದ್ರೆ ಬರ್ಬೇಕಾಗಿದ್ದ ಒಂದು ಬೆಂಜಿನ್ ರಿಂಗ್ ಬರ್ಬೇಕಾಗಿತ್ತು. ಸೊ ನಮ್ಗೆ ಫಸ್ಟ್ ಆಪ್ಷನ್ ಇಲ್ಲಿ ನಮ್ಮ ಈಥೈಲ್ ಆಲ್ಡಿಹೈಡ್ ಕೊಟ್ಟಾರ. ಸೊ ಹಾಗಾಗಿ ಆಟೋಮೆಟಿಕ್ಲಿ ಏನಾಗ್ತೈತೆ ನಮ್ದು ಫಸ್ಟ್ ಆಪ್ಷನ್ ರಾಂಗ್ ಆಗ್ತೈತೆ. ಸೆಕೆಂಡ್ ಒಂದು ತಗೊಂಡ್ರಿ ಅಂದ್ರೆ ನಿಮ್ಗ ಫಿನಾಲ್ ಕೊಟ್ಟಾರ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ ನಮ್ಗೆ ಏನ್ ಕೊಟ್ಟಾರ ಇಲ್ಲಿ ಫಿನಾಲ್ ಕೊಟ್ಟಾರ. ಈ ಫಿನಾಲಿಗೆ ಏನ್ ಅಡಿಷನ್ ಮಾಡತ್ತಾರ ನಮಗೆ NaOH ಆಡ್ ಮಾಡ್ತಾರೆ. ಸೊ ವೆನ್ ಯುವರ್ ಫಿನಾಲ್ ಟ್ರೀಟೆಡ್ ವಿತ್ NaOH ಇಟ್ ಚೇಂಜಸ್ ಟು ಸೋಡಿಯಂ ಫಿನೇಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಮ್ಮ ಫಿನಾಲಿಗೆ NaOH ಆಡ್ ಮಾಡಿದ್ರ ಸೋಡಿಯಂ ಫಿನೇಟ್ ಆಗ್ತೈತಿ. ಇದಕ್ ಫರ್ದರ್ ಏನ್ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವರು ಮೀಥೈಲ್ ಅಯೋಡೈಡ್. ಸೊ ನಮ್ಮ ಫಿನಾಲಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರ ಸೋಡಿಯಂ ಫಿನೇಟ್ ಆಗ್ತೈತಿ. ಈ ಸೋಡಿಯಂ ಫಿನೇಟಿಗೆ ನಿಮ್ಮ ಮೀಥೈಲ್ ಅಯೋಡೈಡ್ ಆಡ್ ಮಾಡಿದ್ರ ನಿಮ್ಮ Na ರಿಮೂವ್ ಆಗ್ತೈತಿ. ಸೊ Na ಪ್ಲೇಸಿಗೆ ಏನ್ ಬರ್ತೈತಿ ನಮ್ಗೆ CH3 ಬರ್ತೈತಿ ಪ್ಲಸ್ NaI ಆಗ್ತೈತಿ. ಸೊ ಇಲ್ಲಿ ಫಾರ್ಮೇಶನ್ ಆಫ್ ಎನಿಸಾಲ್ ಆಗ್ತೈತಿ. ಸೊ ಹಾಗಿದ್ರೆ ನಮ್ಗೆ ಆಪ್ಷನ್ ಯಾವ್ದಾಗ್ತೈತಿ ಆಪ್ಷನ್ ಬಿ ಆಪ್ಷನ್ ಯಾವ್ದಾಗ್ತೈತಿ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಸೆಕೆಂಡ್ ಅಲ್ಲಿನೇ ನಮ್ಗೆ ಏನ್ ಫಾರ್ಮ್ ಆಗ್ತೈತಿ ಎನಿಸಾಲ್ ಫಾರ್ಮ್ ಆಗ್ತೈತಿ. ಥರ್ಡ್ ಮತ್ತೆ ನಿಮ್ಮ ಫೋರ್ತ್ ರಿಯಾಕ್ಷನ್ ನೋಡೋ ನೆಸೆಸಿಟಿ ಇಲ್ಲ. ಸೊ ಥರ್ಡ್ ರಿಯಾಕ್ಷನ್ ಅಲ್ಲಿ ತಗೊಂಡ್ರಿ ಅಂದ್ರ ಅಲ್ಲಿ ಫಾರ್ಮೇಶನ್ ಆಫ್ ಒಂದು ಕಾಂಪ್ಲೆಕ್ಸ್ ಆಗ್ತೈತಿ. ಅಂಡ್ ಫೋರ್ತ್ ರಿಯಾಕ್ಷನ್ ತಗೊಂಡ್ರಿ ಅಂದ್ರ ಆ ಫೋರ್ತ್ ರಿಯಾಕ್ಷನ್ ಏನಾಗ್ತೈತಿ ನಿಮ್ಗೆ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಐತಿ. ಸೊ ಹಾಗಾಗಿ ನಮ್ದು ಸೆಕೆಂಡ್ ಆಪ್ಷನ್ ಏನಾಗ್ತೈತಿ ಇಲ್ಲಿ ಕರೆಕ್ಟ್ ಆಗ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅಮಾಂಗ್ ದ ಫಾಲೋಯಿಂಗ್ ಈಥರ್ಸ್ ವಿಚ್ ಒನ್ ವಿಲ್ ಪ್ರೊಡ್ಯೂಸ್ ಅ methyl alcohol on treatment with a hot concentrated HI. ಅಂದ್ರೆ ಕೊಟ್ಟಿರೋ 4 ಈಥರ್ಸ್ ಅಲ್ಲಿ ಕೊಟ್ಟಿರೋವೆಲ್ಲವೂ ಈಥರ್ಸ್ ಅದು. ಫಸ್ಟ್ ಈಥರ್ ಯಾವ್ದೈತಿ ನಿಮ್ದು ಮೀಥೈಲ್ ಟರ್ಷರಿ ಬ್ಯೂಟೈಲ್ ಈಥರ್ ಐತಿ. ಸೆಕೆಂಡ್ ಒನ್ ನಿಮಗೆ ಮೀಥೈಲ್ 2-methyl ಪ್ರೊಪೈಲ್ ಈಥರ್ ಐತಿ. ಅಂಡ್ ಫೋರ್ತ್ ಒನ್ ನಿಮ್ಮ ಮೀಥೈಲ್ ಪ್ರೊಪೈಲ್ ಈಥರ್ ಐತಿ. ಫಿಫ್ತ್ ಒನ್ ಯಾವ್ದಾಗ್ತೈತಿ ನಿಮಗೆ ಮೀಥೈಲ್ 2-methyl ಪ್ರೊಪೈಲ್ ಈಥರ್. ಸೊ ಎಲ್ಲವೂ ಏನದಾವ ಇಲ್ಲಿ ನಮಗೆ ಈಥರ್ಸ್ ಇದಾವು. ಈ 4 ಈಥರ್ಸ್ ಅಲ್ಲಿ ಯಾವುದು ನಮಗೆ ಮಿಥೆನಾಲ್ ಪ್ರೊಡ್ಯೂಸ್ ಮಾಡ್ತೈತಿ ಅಂತ ಕೇಳ್ತಾವ. ಸೊ ಮಿಥೆನಾಲ್ ಪ್ರೊಡ್ಯೂಸ್ ಆಗ್ಬೇಕಂದ್ರ ನಮಗ್ ಬ್ರೇಕ್ ಎಲ್ಲಿ ಆಗ್ಬೇಕು ಅಂದ್ರೆ ನಿಮ್ಮ OCH3 ಅಂಡ್ ಈ ಕಡೆ ಅದು ನಿಮ್ಗೆ ಅಂದ್ರೆ ಎಲ್ಲದರಲ್ಲಿ ಕಾಮನ್ ಏನೈತಿ ನಮಗೆ OCH3 ಕಾಮನ್ ಬರ್ತೈತಿ. ಸೊ OCH3 ಕಾಮನ್ ಬಂತಂದ್ರ ಇಲ್ಲಿ ಬ್ರೇಕ್ ಆಗ್ಬೇಕು. ಅಂದ್ರೆ ಇಲ್ಲಿ ಕಾರ್ಬನ್ ಏನ್ ಇರ್ತೈತಲ್ಲ ಈ ಗ್ರೂಪ್ ಬ್ರೇಕ್ ಆಯ್ತಂದ್ರೆ ನಿಮ್ಗೆ ಏನ್ ಸಿಗ್ತೈತಿ O-CH3 ಅಂತ ಸಿಗ್ತೈತಿ. ಸೊ O-CH3 ಸಿಕ್ತಂದ್ರ ಇದಕ್ ನೀವು ಒಂದು ಪ್ರೋಟಾನ್ ದಟ್ ಇಸ್ H+ ಆಡ್ ಮಾಡಿದ್ರೆ ಏನಾಗ್ತೈತಿ ನಿಮ್ಗೆ CH3OH ಆಗ್ತೈತಿ. ಸೊ ಈ O ಮತ್ತೆ CH3 ಬೇಕಾಗಿ OCH3 ಆಯ್ತಂದ್ರೆ ಇಲ್ಲಿ ಬ್ರೇಕ್ ಆದಾಗ ಏನಾಗ್ತೈತಿ ಇದು ನಮಗೆ ಕಾರ್ಬೋ ಕ್ಯಾಟೈನ್ ಫಾರ್ಮ್ ಆಗ್ತೈತಿ. ಸೊ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಏನಾಗ್ತೈತಿ ಎಲ್ಲವೂ ಏನಾಗ್ತಾವ ನಮಗೆ ಕಾರ್ಬೋ ಕ್ಯಾಟೈನ್ ಫಾರ್ಮ್ ಆಗ್ತವೆ. ಸೊ ಯಾವ್ಯಾವ ತರ ಕಾರ್ಬೋ ಕ್ಯಾಟೈನ್ ಫಾರ್ಮ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರೆ ಸೊ ಕೊಟ್ಟಿರೋ 4 ಆಪ್ಷನ್ಸ್ ನೋಡಿದಿರಿ ಅಂದ್ರ 4 ಆಪ್ಷನ್ಸ್ ಅಲ್ಲಿ ನಮ್ಮ OCH3 ರಿಮೂವ್ ಮಾಡಿದ್ರಿ ಅಂದ್ರ 4 ಏನ್ ಫಾರ್ಮ್ ಆಗ್ತಾವ ನಮಗೆ ಕಾರ್ಬೋ ಕ್ಯಾಟೈನ್ ಫಾರ್ಮ್ ಆಗ್ತಾವು. ಸೊ 4ರಲ್ಲಿ ಫಾರ್ಮ್ ಆದಂತ ಕಾರ್ಬೋ ಕ್ಯಾಟೈನ್ ಒಂದದ್ದು ನಮಗೆ ಟರ್ಷರಿ ಕಾರ್ಬೋ ಕ್ಯಾಟೈನ್, ಇದು ಪ್ರೈಮರಿ ಕಾರ್ಬೋ ಕ್ಯಾಟೈನ್, ಅಗೇನ್ ಇದು ಪ್ರೈಮರಿ ಕಾರ್ಬೋ ಕ್ಯಾಟೈನ್, ಇದು ಏನಾಗ್ತೈತಿ ನಮಗೆ ಸೆಕೆಂಡರಿ ಕಾರ್ಬೋ ಕ್ಯಾಟೈನ್. ಸೊ ಇಲ್ಲಿ ಫಾರ್ಮ್ ಆದಂತ ಪ್ರೈಮರಿ ಕಾರ್ಬೋ ಕ್ಯಾಟೈನ್ ಏನಾಗ್ತೈತಿ ನಮಗೆ ಜಾಸ್ತಿ ಸ್ಟೇಬಲ್ ಆಗ್ತೈತಿ. ಹಾಗಾಗಿ ಇಲ್ಲಿ ಬ್ರೇಕ್ ಆಗಿ ಫಾರ್ಮ್ ಆಗ್ತಕ್ಕಂತ ನಮ್ಮ ಮಿಥೆನಾಲ್ ಏನಾಗ್ತೈತಿ ಜಾಸ್ತಿ ಪಾಸಿಬಲ್ ಆಗ್ತೈತಿ. ಹಾಗಾಗಿ ನಮ್ಮ ಆಪ್ಷನ್ ಎ ಏನಾಗ್ತೈತಿ ಈಸ್ ಅ ರೈಟ್ ಆನ್ಸರ್. ಯಾಕೆ ಅಂದ್ರೆ ಇಲ್ಲಿ ಫಾರ್ಮೇಶನ್ ಆಫ್ ಟರ್ಷರಿ ಕಾರ್ಬೋ ಕ್ಯಾಟೈನ್ ವಿಚ್ ಈಸ್ ಅ ಮೋರ್ ಸ್ಟೇಬಲ್. ಹಾಗಾಗಿ ನಮಗೆ ಇದರಿಂದ ಏನಾಗ್ತೈತಿ ಮಿಥೆನಾಲ್ ಈಸಿಯಾಗಿ ಫಾರ್ಮ್ ಆಗ್ತೈತಿ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ನಂಬರ್ ಆಫ್ ಐಸೋಮೆರಿಕ್ ಆಲ್ಕೋಹಾಲ್ಸ್ ಆಫ್ ಅ ಮಾಲಿಕ್ಯುಲರ್ ಫಾರ್ಮುಲಾ C6H14O ವಿಚ್ ಗಿವ್ಸ್ ಅ ಪಾಸಿಟಿವ್ ಐಡೋಫಾರ್ಮ್ ಟೆಸ್ಟ್. ಅಂದ್ರೆ ಕೊಟ್ಟಿರತಕ್ಕಂತ ನಿಮ್ಮ ಏನು ಆಲ್ಕೋಹಾಲ್ಸ್ ಅಲ್ಲಿ ಅಂದ್ರೆ ಕೊಟ್ಟಿರೋ ಫಾರ್ಮುಲಾ ಏನೈತಿ ನಿಮಗೆ C6H14O ಐತಿ. ಸೊ ಈ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಾರ. ಸೊ ಈ ಮಾಲಿಕ್ಯುಲರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎಷ್ಟು ಐಸೋಮರ್ಸ್ ಹಾಕ್ಬೋದು ಅಂತ ಕೇಳ್ತಾರ. ಅಂಡ್ ಆ ಐಸೋಮರ್ಸ್ ಏನಾಗಿರ್ಬೇಕು ಅಂದ್ರೆ ನಮಗೆ ಪಾಸಿಟಿವ್ ಐಡೋಫಾರ್ಮ್ ಟೆಸ್ಟ್ ಕೊಡ್ಬೇಕು. ಅಂದ್ರೆ ಅವು ಏನಾಗ್ಬೇಕಾ ಐಡೋಫಾರ್ಮ್ ಟೆಸ್ಟ್ ಅವು ಏನಾಗ್ಬೇಕಾ
ಪಾಸಿಬಲ್ ಆಗ್ಬೇಕು. ಸೊ ಇವಕ್ ಐಸೋಮರ್ಸ್ ಹಾಕೊಂಡ್ರಿ ಅಂದ್ರೆ ನಮಗೆ ಎಷ್ಟು ಐಸೋಮರ್ಸ್ ಬರ್ತಾವ ಅಂದ್ರ 4 ಐಸೋಮರ್ಸ್ ಬರ್ತಾವ. ಸೊ 4 ಐಸೋಮರ್ಸ್ ಬರ್ತಾವು. ಅವು ಯಾವ್ಯಾವು ಅಂತ ನೋಡಿದ್ರಿ ಅಂದ್ರೆ, ಸೊ ಫಸ್ಟ್ ಒನ್ ನಮಗೆ 2 hexanol. ಸೊ ಸೆಕೆಂಡ್ ಒನ್ 3 methyl 2 pentanol and ನಮ್ಮ ಥರ್ಡ್ ಒನ್ 4 methyl 2 pentanol and ನಮ್ಮ ಫೋರ್ತ್ ಒನ್ ಏನಾಗ್ತೈತಿ ಅಂದ್ರ 3 dimethyl 2 butanol. ಸೊ ಯಾವುದೇ ಒಂದು ಕಾಂಪೌಂಡ್ ನಮಗೆ ಅಥವಾ ಯಾವುದೇ ಒಂದು ಆಲ್ಕೋಹಾಲ್ ನಮಗೆ ಪಾಸಿಟಿವ್ ಐಡೋಫಾರ್ಮ್ ಟೆಸ್ಟ್ ತೋರಿಸ್ಬೇಕಂದ್ರೆ ಏನಿರ್ತೈತಿ, ಅದು ಸೆಕೆಂಡರಿ ಆಲ್ಕೋಹಾಲ್ ಐತೆ. ಸೊ ನಿಮ್ಗೆ 2 hexanol ಅಂತ ಹಾಕೊಂಡ್ರಿ ಅಂದ್ರೆ ಸ್ಟ್ರಕ್ಚರ್ ಯಾವ ತರ ಬರ್ತೈತಿ ನೋಡ್ರಿ. ಸೊ ಇವು ನಮಗೇನು 3 ಸ್ಟ್ರಕ್ಚರ್. ಸೊ ಫಸ್ಟ್ ಒನ್ 2 hexanol, second one 2 that is 3 methyl 2 pentanol and a third one 4 methyl 2 pentanol and a fourth one ತಗೊಂಡ್ರಿ ಅಂದ್ರ ಇನ್ನೊಂದು CH3 ಗ್ರೂಪ್ ಏನ್ ಬರ್ತೈತಿ ಮೇಲ್ಗಡೆ ಬರ್ತೈತಿ. ಸೊ ಹೀಗೆ ಎಲ್ಲ ಏನು ನಮಗೆ ದಟ್ ಇಸ್ 2 hexanol 2 methyl 2 pentanol 4 methyl 2 pentanol 3 dimethyl butanol. ಸೊ ಇದ್ರ ತಗೊಂಡ್ರಿ ಏನಾಗ್ತೈತಿ, 2 CH3 ಗ್ರೂಪ್ ಒಂದೇ ಕಾರ್ಬನ್ ಮೇಲೆ ಇರ್ತವೆ. ಸೊ ಇವು ಎಲ್ಲ ಏನ್ ಮಾಡ್ತಾವ ಅಂದ್ರ ವಿಚ್ ವಿಲ್ ಗಿವ್ ಪಾಸಿಟಿವ್ ಐಡೋಫಾರ್ಮ್ ಟೆಸ್ಟ್. ಸೊ 4 ಐಸೋಮರ್ಸ್ ಏನ್ ಮಾಡ್ತೈತಿ ನಮಗೆ ಪಾಸಿಟಿವ್ ಐಡೋಫಾರ್ಮ್ ಟೆಸ್ಟ್ ಕೊಡ್ತೈತಿ. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ 4 ಯಾವ್ದೈತಿ ನಿಮಗೆ ಆಪ್ಷನ್ ನಂಬರ್ ಡಿ ಐತಿ. ಹಾಗಾಗಿ ಆಪ್ಷನ್ ಡಿ ಏನಾಗ್ತೈತಿ ಇಲ್ಲಿ ರೈಟ್ ಆನ್ಸರ್. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ದ ರಿಯಾಕ್ಷನ್ ಅಂದ್ರೆ ನಿಮ್ಮ ಒಂದು ರಿಯಾಕ್ಷನ್ ಕೊಟ್ಟಾರ, ಈ ರಿಯಾಕ್ಷನ್ ಅಲ್ಲಿ ಫೈನಲ್ ಪ್ರಾಡಕ್ಟ್ ದಟ್ ಇಸ್ ಸಿ ಪ್ರಾಡಕ್ಟ್ ಏನ್ ಬರ್ತೈತಿ ಅಂತ ಕೇಳಿದಾರೆ. ಸೊ ಫಸ್ಟ್ ಒನ್ ಕೊಟ್ಟಾರ ನಿಮಗೆ CH3 Br. ಇದಕ್ಕೆ ಏನ್ ಆಡ್ ಮಾಡತ್ತಾರ ಅವರು, KCN ಆಡ್ ಮಾಡ್ತಾರ. ಸೊ KCN ಆಡ್ ಮಾಡಿದ್ರೆ ಏನಾಗ್ತೈತಿ ನಮ್ಗೆ ಇಲ್ಲಿ ಸೈನೈಡ್ ಫಾರ್ಮ್ ಆಗ್ತೈತಿ. ಅಂದ್ರೆ ನಮ್ಮ Br ರಿಮೂವ್ ಆಗಿ Br ಪ್ಲೇಸ್ ಏನ್ ಬರ್ತೈತಿ ಸೈನೈಡ್ ಬರ್ತೈತಿ. ಸೊ ಅದೇ ಸೈನೈಡ್ ಏನ್ ಮಾಡ್ತಾರ ಅಂದ್ರ ಫರ್ದರ್ ಅವ್ರು ಏನ್ ಮಾಡತ್ತಾರ ಆಸಿಡ್ ಹೈಡ್ರೋಲೈಸಿಸ್ ಮಾಡತ್ತಾರ, ಅಂದ್ರೆ ಅಡಿಷನ್ ಆಫ್ ಆಸಿಡ್ ಮಾಡ್ತಾರ. ಸೊ ಆಸಿಡ್ ಅಡಿಷನ್ ಮಾಡಿದ್ರ ಇದು ಏನಾಗ್ತೈತಿ ನಮಗೆ CH3COOH ಆಗ್ತೈತಿ. ದಟ್ ಇಸ್ ಅಸಿಡಿಫಿಕೇಶನ್ ಮಾಡಿದ್ರೆ ಏನಾಗ್ತೈತಿ ನಮಗೆ ಅಸಿಡಿಕ್ ಆಸಿಡ್ ಆಗ್ತೈತಿ. ಸೊ ಅಸಿಟಿಕ್ ಆಸಿಡ್ ಗೆ ಫರ್ದರ್ ಏನ್ ಆಡ್ ಮಾಡತ್ತಾರ ನಮ್ಮ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಈಥರ್ ಆಡ್ ಮಾಡ್ತಾರೆ. ಸೊ ಅಸಿಟಿಕ್ ಆಸಿಡ್ ಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಈಥರ್ ಆಡ್ ಮಾಡಿದ್ರೆ ನಮ್ಗೆ ಏನಾಗ್ತೈತಿ ಅಂದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಆಲ್ಕೋಹಾಲ್ ಫಾರ್ಮ್ ಆಗ್ತೈತಿ. ಅಂದ್ರೆ ನಮ್ಮ ಅಸಿಟಿಕ್ ಆಸಿಡ್ ಇರೋದು ಏನಾಗ್ತೈತಿ ಚೇಂಜಸ್ ಇಂಟು CH3 CH2OH. ಸೊ ದಟ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಅಂದ್ರೆ ನಮ್ಮ ಮಿಥೈಲ್ ಬ್ರೋಮೈಡ್ ಇರೋದ ಫೈನಲ್ ಆಗಿ ಚೇಂಜ್ ಆಗಿ ಏನಾಗ್ತೈತಿ ಈಥೈಲ್ ಆಲ್ಕೋಹಾಲ್ ಆಗ್ತೈತಿ. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಈಥೈಲ್ ಆಲ್ಕೋಹಾಲ್ ನಮ್ಗೆ ಯಾವ್ದೈತಿ ಆಪ್ಷನ್ ನಂಬರ್ ಡಿ ದಲ್ಲಿ ಐತಿ. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅಂದ್ರೆ ಇಲ್ಲಿ ಏನಾಗ್ತೈತಿ Br ರಿಮೂವ್ ಆಗಿ ಸೈನೈಡ್ ಆಡ್ ಆಗ್ತೈತಿ. ಇದನ್ನ ವಾಟರ್ ದಟ್ ಈಸ್ ಆಸಿಡ್ ಹೈಡ್ರೋಲೈಸಿಸ್ ಮಾಡ್ತೀರಿ. ಆಸಿಡ್ ಹೈಡ್ರೋಲೈಸಿಸ್ ಮಾಡಿದ್ರ ಅಸಿಟಿಕ್ ಆಸಿಡ್ ಫಾರ್ಮ್ ಆಗ್ತೈತಿ. ಈ ಅಸಿಟಿಕ್ ಆಸಿಡ್ ನ ನೆಕ್ಸ್ಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತೆ ಈಥರ್ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗ್ತೈತಿ ವಿಚ್ ಚೇಂಜಸ್ ಇಂಟು ಈಥೈಲ್ ಆಲ್ಕೋಹಾಲ್. ಹಾಗಾಗಿ ನಮ್ಮ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಆಂಟಿ ಫ್ರೀಸರ್ ಇನ್ ಅ ಆಟೋಮೊಬೈಲ್ ರೇಡಿಯೇಟರ್ಸ್. ಸೊ ಆಂಟಿ ಫ್ರೀಸರ್ ಅಂದ್ರೆ ನಮ್ಮ ಕೋಲ್ಡ್ ಕಂಡೀಷನ್ಸ್ ಅಲ್ಲಿ ಏನಾಗಿರ್ತೈತಿ ನಮ್ಮ ಏನ್ ಆಟೋಮೊಬೈಲ್ಸ್ ಏನಾಗ್ತವು ಕೋಲ್ಡ್ ಗೆ ಏನಾಗ್ತೈತಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ಏನಾಗ್ತೈತಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ಸ್ಟ್ರಗಲ್ ಆಗ್ತೈತಿ. ಸೊ ಅಂದ್ರೆ ಅದು ಫ್ರೀಸ್ ಆಗದೆ ಇರ್ಲಿ ಅಂತ ನಾವ್ ಏನ್ ಮಾಡ್ತೀವಿ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಸೊ ಅಂತ ಕೆಮಿಕಲ್ಸ್ ಏನಂತ ಕರಿತೀವಿ ನಾವು ಆಂಟಿ ಫ್ರೀಸರ್ಸ್ ಅಂತ ಕರಿತೀವಿ. ಅಂದ್ರೆ ಫ್ರೀಸ್ ಆಗದೆ ಇರ್ಲಿ ಅಂತ. ಅಂದ್ರೆ ಯಾಕಂದ್ರೆ ನೀವು ಲೈಕ್ ನಿಮ್ಮ ಏನು ವಾಟರ್ ಫ್ರೀಸರ್ ಒಳಗಿಟ್ರೆ ಹೆಂಗೆ ಕೋಲ್ಡ್ ಆಗಿದೆ ಏನ್ ಐಸ್ ಆಗ್ತೈತಲ್ಲ, ಆ ತರ ನಮ್ಮ ಆಟೋಮೊಬೈಲ್ಸ್ ಏನಾಗ್ತವು ಫ್ರೀಸ್ ಆಗಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತಿರಲ್ಲ. ಇನ್ನ ಅಂದ್ರೆ ನಿಮ್ಮ ಚಳಿಗಾಲದಲ್ಲಿ ಏನಾಗ್ತಿರಲ್ಲ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತಿರಲ್ಲ. ಯಾಕಂದ್ರೆ ಅಲ್ಲಿ ಏನಾಗ್ತಿರ್ತೈತಿ ನಮ್ಮ ಆಟೋಮೊಬೈಲ್ಸ್ ಕೋಲ್ಡ್ ಗೆ ಫ್ರೀಸ್ ಆಗ್ತಿರ್ತೈತಿ. ಸೊ ಆ ಫ್ರೀಸ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕು. ಅಂತವ್ನ ಏನಂತ ಕರಿತೀವಿ ನಾವು
ಆಂಟಿ ಫ್ರೀಸರ್ಸ್ ಅಂತ ಕರಿತೀವಿ. ಸೊ ಆಂಟಿ ಫ್ರೀಸರ್ಸ್ ಇದರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ಅ ಗ್ಲೈಕಾಲ್ ಆಸ್ ಅ ಆಂಟಿ ಫ್ರೀಸರ್. ನಿಮ್ಮ ಗ್ಲೈಕಾಲ್ ಅಂದ್ರೆ ಇದು ಏನ್ ಬರ್ತೈತಲ್ಲ, ಇಟ್ ಈಸ್ ಯುವರ್ ಗ್ಲೈಕಾಲ್ ವಿಚ್ ಈಸ್ ಯೂಸ್ಡ್ ಆಸ್ ಅ ಆಂಟಿ ಫ್ರೀಸರ್ ಫಾರ್ ಆಟೋಮೊಬೈಲ್. ಸೊ ಗ್ಲೈಕಾಲ್ ಅನ್ನ ಆಂಟಿ ಫ್ರೀಸರ್ ಆಗಿ ನಮ್ಮ ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಯಾವ್ದಾಗ್ತೈತಿ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇನ್ ದ ಫಾಲೋಯಿಂಗ್ ರಿಯಾಕ್ಷನ್. ಸೊ ಈ ಕೊಟ್ಟಿರೋ ರಿಯಾಕ್ಷನ್ಸ್ ಅಲ್ಲಿ ಎರಡು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಹೋಗ್ತಾವ ಅಂತ ಹೇಳ್ತಾರೆ. ಒಂದು ಮೇಜರ್ ಪ್ರಾಡಕ್ಟ್, ಇನ್ನೊಂದು ಮೈನರ್ ಪ್ರಾಡಕ್ಟ್. ಅದರಲ್ಲಿ ಬರ್ತಕ್ಕಂಥ ಮೇಜರ್ ಪ್ರಾಡಕ್ಟ್ ಒಂದು ಫರ್ದರ್ ರಿಯಾಕ್ಷನ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಗ್ತೈತಿ ಅಂತ ಕೇಳ್ತಾರೆ. ಸೊ ರಿಯಾಕ್ಷನ್ ನೋಡ್ರಿ ಫಸ್ಟ್. ಸೊ ಇದು ಏನು ನಮಗೆ ಕೊಟ್ಟಿರೋ ರಿಯಾಕ್ಟೆಂಟ್. ಸೊ ಈ ರಿಯಾಕ್ಟೆಂಟ್ ಏನ್ ಮಾಡತ್ತಾರ ಅವರು, ಆಸಿಡ್ ಆಡ್ ಮಾಡಿ ಹೀಟ್ ಮಾಡತ್ತಾರ. ಸೊ ಈ ರಿಯಾಕ್ಷನ್ ಗೆ ಆಸಿಡ್ ಮಾಡಿ ಹೀಟ್ ಮಾಡಿದ್ರೆ ಅಂದ್ರೆ ನಮ್ಗೆ ಇಲ್ಲಿ ಏನಾಗ್ತೈತಿ, ಎಲಿಮಿನೇಷನ್ ಆಫ್ H2 ಆಗ್ತೈತಿ. ಸೊ ಎಲಿಮಿನೇಷನ್ ಆಫ್ H2 ಅಂದ್ರ ಇಲ್ಲಿ OH ರಿಮೂವ್ ಆಗ್ತೈತಿ. ಇದ್ರ ಜೊತೆ ಏನಾಗ್ತೈತಿ, ನಮಗೆ ಒಂದು ಹೈಡ್ರೋಜನ್ ರಿಮೂವ್ ಆಗ್ತೈತಿ. ಇಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಈ ಕಾರ್ಬನ್ ಇಂದ. ಈ ಕಾರ್ಬನ್ ಇಂದ ಆದ್ರೂ ಹೈಡ್ರೋಜನ್ ರಿಮೂವ್ ಆಗ್ಬೋದು, ಈ ಕಾರ್ಬನ್ ಇಂದ ಆದ್ರೂ ನಮ್ಗೆ ಏನಾಗ್ತೈತಿ, ಹೈಡ್ರೋಜನ್ ರಿಮೂವ್ ಆಗ್ಬೋದು. ಸೊ ಈ ಕಾರ್ಬನ್ ಇಂದ ರಿಮೂವ್ ಆದ್ರೆ ಒಂಥರ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ, ಈ ಕಾರ್ಬನ್ ಇಂದ ರಿಮೂವ್ ಆದ್ರೆ ಇನ್ನೊಂದು ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ಸೊ ಎರಡು ಪ್ರಾಡಕ್ಟ್ ಯಾವ್ಯಾವ ಬರ್ತಾವ ಅಂದ್ರೆ ಇಲ್ಲಿ ನಿಮಗೆ ಒಂದು ಸೊ ಇವು ಎರಡು ಏನಾಗ್ತವೆ ನಮಗೆ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಇದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್, ಇದು ಏನಾಗ್ತೈತಿ ನಮಗೆ ಮೈನರ್ ಪ್ರಾಡಕ್ಟ್. ಅಂದ್ರೆ ಇಲ್ಲಿ ಏನಾಗ್ತೈತಿ, ಲೆಸ್ ನಂಬರ್ ಆಫ್ ಹೈಡ್ರೋಜನ್, ಸೆಕೆಂಡ್ ಕಾರ್ಬನ್ ಅದವು. ಸೊ ಈ ಸೆಕೆಂಡ್ ಕಾರ್ಬನ್ ಇಂದ ರಿಮೂವ್ ಆಗ್ತಕ್ಕಂತ ಪ್ರಾಡಕ್ಟ್ ಫಾರ್ಮ್ ಆಗಿದ್ದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ದಟ್ ಇಸ್ ಅ ಸೇಡ್ಜಫ್ ರೂಲ್ ಅಂತ ಬರುತ್ತೆ. ದಟ್ ಇಸ್ ಅ ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಅ ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಸೊ ಯಾವ ಕಾರ್ಬನ್ ಅಲ್ಲಿ ಕಡಿಮೆ ಹೈಡ್ರೋಜನ್ ಇರ್ತವೋ ಅಲ್ಲಿ ರಿಮೂವ್ ಆದಂತ ಹೈಡ್ರೋಜನ್ ಇಂದ ಫಾರ್ಮ್ ಆದಂತ ಪ್ರಾಡಕ್ಟ್ ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಆಗ್ತೈತಿ. ಅಂಡ್ ಇನ್ನೊಂದು ಏನಾಗ್ತೈತಿ ನಮಗೆ ಮೈನರ್ ಪ್ರಾಡಕ್ಟ್ ಆಗ್ತೈತಿ. ಸೊ ಈ ಮೇಜರ್ ಪ್ರಾಡಕ್ಟ್ ತಗೊಂಡು ಅದಕ್ಕೆ ಏನ್ ಮಾಡ್ತಾರ ಅವರು, HBr ಆಡ್ ಮಾಡ್ತಾರೆ. ಸೊ ಈ ಮೇಜರ್ ಪ್ರಾಡಕ್ಟ್ ತಗೋರಿ, ಸೊ ಈ ಮೇಜರ್ ಪ್ರಾಡಕ್ಟ್ ಏನೈತಲ್ಲ, ಈ ಮೇಜರ್ ಪ್ರಾಡಕ್ಟ್ ಏನ್ ಮಾಡತ್ತಾರ, HBr ಆಡ್ ಮಾಡ್ತಾರೆ. ಸೊ HBr ಆಡ್ ಮಾಡಿದ್ರೆ ಅಂದ್ರ ನಮ್ಗ ಬ್ರೋಮೀನ್ ಏನಾಗ್ಬೇಕು, ಹೋಗಿ ಅಟ್ಯಾಕ್ ಆಗ್ಬೇಕು. ಸೊ ಬ್ರೋಮೀನ್ ಹೋಗಿ ಅಟ್ಯಾಕ್ ಆಯ್ತಂದ್ರೆ ದಟ್ ಇಸ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಎಲ್ಲಿ ಅಟ್ಯಾಕ್ ಆಗ್ತೈತಿ ಅಂದ್ರ ಈ ಕಾರ್ಬನ್ನಿಗೂ ಅಟ್ಯಾಕ್ ಆಗ್ಬೋದು ನಮ್ಮ ನ್ಯೂಕ್ಲಿಯೋಫೈಲ್, ಅಂಡ್ ನಮ್ಮ ನ್ಯೂಕ್ಲಿಯೋಫೈಲ್ ಈ ಕಾರ್ಬನ್ನಿಗೂ ಅಟ್ಯಾಕ್ ಆಗ್ಬೋದು. ಸೊ ಅವಾಗ ಏನಾಗ್ತೈತಿ ನಮಗೆ ಎರಡು ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ಎರಡು ಪ್ರಾಡಕ್ಟ್ ಯಾವ ತರ ಆಗ್ತಾವ ಅಂದ್ರೆ ನಿಮಗೆ ಸೊ ಇವು ಎರಡು ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಒಂದು ಇಲ್ಲಿ Br ಅಟ್ಯಾಕ್ ಆಗ್ತೈತಿ, ಒಂದು ಆ ಕಡೆ Br ಅಟ್ಯಾಕ್ ಆಗ್ತೈತಿ. ಸೊ ಇಲ್ಲಿ ಅಟ್ಯಾಕ್ ಆದಂತ Br ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಸೊ ಯಾಕೆ ಇಲ್ಲಿ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ ಅಂದ್ರ ಇಲ್ಲಿ ನಮಗೆ ಫಾರ್ಮ್ ಆಗಿದ್ದು ದಟ್ ಈಸ್ ಅಕಾರ್ಡಿಂಗ್ ಟು ಯುವರ್ ಮಾರ್ಕಾನಿಕ್ ಆಫ್ಸ್ ರೂಲ್. ಸೊ ನಮ್ಮ ಮಾರ್ಕಾನಿಕ್ ಆಫ್ಸ್ ರೂಲ್ ಏನ್ ಹೇಳ್ತೈತಿ, ಅಡಿಷನ್ ಆಫ್ ನ್ಯೂಕ್ಲಿಯೋಫೈಲ್ ಎಲ್ಲಿ ಆಗ್ತೈತಿ ಅಂದ್ರ ಯಾವ ಕಾರ್ಬನ್ನಿಗೆ ನಮಗೆ ಲೆಸ್ ನಂಬರ್ ಆಫ್ ಹೈಡ್ರೋಜನ್ಸ್ ಇರ್ತೈತಿ ಅಲ್ಲಿ ಏನಾಗ್ತೈತಿ, ನಮ್ಮ ಅಡಿಷನ್ ಆಫ್ ನ್ಯೂಕ್ಲಿಯೋಫೈಲ್ ಆಗ್ತೈತಿ. ಹಾಗಾಗಿ ಈ ಕಾರ್ಬನ್ನಿಗೆ ಅಟ್ಯಾಕ್ ಆಗೋದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಅಂಡ್ ಇಲ್ಲಿ ಫಾರ್ಮ್ ಆದಂತ ಡಬಲ್ ಬಾಂಡ್ ಆಗಿದ್ದು ಏನಾಗ್ತೈತಿ ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗ್ತೈತಿ. ಸೊ ಇವು ಎರಡು ಏನು ನಮಗೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗೋದು ಈ ರಿಯಾಕ್ಷನ್ಸ್ ಅಲ್ಲಿ. ಹಂಗಾಗಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇವು ಎರಡು ಯಾವ ಮೇಜರ್ ಪ್ರಾಡಕ್ಟ್ ಅದಾವು ಅದು ಏನಾಗ್ತೈತಿ ನಮಗೆ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಸೊ ಇಲ್ಲಿ ಯಾವ್ದೈತಿ ಅಂದ್ರೆ ನಮಗೆ ಆಪ್ಷನ್ ಬಿ ಒಳಗೆ ಏನದಾವು, ಇವು ಎರಡು ಮೇಜರ್ ಪ್ರಾಡಕ್ಟ್ ಅದಾವು. ಹಾಗಾಗಿ ನಮ್ಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್